ಹಾಯ್ ಹಲೋ ನಮಸ್ಕಾರ. ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಭಾನುವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಎಲ್ಲರಿಗೂ ಬಾಡೂಟ ತಿನ್ನೋವಂಥ ವಾರ. ಸೊ ಬೋಟಿ ಕಲೀಜ ರಕ್ತ, ಏನಪ್ಪ, ನಾಟಿ ಕೋಳಿ, ಮಟನ್ ಪಲಾವ್, ಚಿಕನ್ ಪಲಾವ್, ಏನದು ಪೆಪ್ಪರ್ ಡ್ರೈ ಎಲ್ಲನೂ ತಿಂದು ತೇಗಿ ಅಂತ ಹೇಳ್ತಾ, ಫಿಶ್ ತಿನ್ನೋರೆಲ್ಲ ಕಲ್ಮಿ, ಕಬಾಬು, ಬಾಂಗ್ಡ, ಕಾಟ್ಲ, ಯಾವುದದು ಜಿಲೇಬಿ, ಸೀಗಡಿ, ಹಿಂಗೆ ತರಾವರಿ ತಿಂದು ತೇಗಿ ಭಾನುವಾರ ಹಬ್ಬದ ಶುಭಾಶಯಗಳು. ಭಾನುವಾರ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಆ್ಯಸ್ ಯೂಶ್ವಲ್ ನಿಮ್ಮ ಮುಂದೆ ಹಾಜರಾಗಿದ್ದೀನಿ, ನಿಮ್ಮ ಕಾರ್ತಿಕ. ಸೊ ಏನಿಲ್ಲ ವಿಷಯ ಸ್ನೇಹಿತರೆ. ಸೊ ಒನ್ಸ್ ಅಗೇನ್ ಓತಿ ಖ್ಯಾತ ಅಲಿಯಾಸ್ ಮಾಗಡಿ ಬಾಲಕೃಷ್ಣ ಒನ್ಸ್ ಅಗೇನ್ ನಾಲ್ಗೆನ ಹರಿಬಿಟ್ಟಿದ್ದಾನೆ. ಸೊ ಹರಿಬಿಟ್ಟಿರ್ತಕ್ಕಂಥ ಬಾಲಕೃಷ್ಣ ನಾನು ಆಮೇಲೆ ಹಳ್ಳಿಯವನು, ನಾನು ಆದವನು, ಈ ಅವನು ಬರೀ ಇದೇ ಆಗೋಯ್ತು ಬಾಲಕೃಷ್ಣಂದು. ಸೊ ಓತಿ ಖ್ಯಾತ ಶಾಸಕನೇ ಕೇಳಿಲಿ, ನೀನೇನು ಹೇಳಿದ್ಯಾ? ಕುಮಾರಸ್ವಾಮಿ ಕೂಸು ಇದು, ಕುಮಾರಸ್ವಾಮಿ ಅವರು ಮಾಡಿದ್ರೆ ಸರಿ, ಡಿ ಕೆ ಶಿವಕುಮಾರ ಮಾಡಿದ್ರೆ ಸರಿ, ಒಕ್ಕಲಿಗ, ನಾವೆಲ್ಲ ಒಕ್ಕಲಿಗರು ಅಂತ ಅವ್ರಿಗೆ ಹೊಟ್ಟೆ ಉರಿ ಅಂತ ಹೇಳಿದ್ಯಾ. ಮೊದಲನೇ ಪಾಯಿಂಟು, ನೀವು ಯಾರು ಒಕ್ಕಲಿಗರೇ ಅಲ್ಲ, ನೀವು ಅಪ್ಪಿ ಮನುಷ್ಯರಾಗಿ ಉಟ್ಬಿಟ್ಟಿದ್ದೀರಾ, ಇನ್ನೂ ಅಪ್ಪಿ ಒಕ್ಕಲಿಗರಾಗಿ ಉಟ್ಬಿಟ್ಟಿದ್ದೀರಾ. ಯು ಆರ್ ನಾಟ್ ಫಿಟ್ ಫಾರ್ ಹ್ಯೂಮನ್ ಬೀಯಿಂಗ್. ಇವು ಎಲ್ಲರೂ ನೀವು ನಕಲಿ ಒಕ್ಕಲಿಗರು, ತಿಳ್ಕೊ ಆಯಿತಾ. ಪಾಯಿಂಟ್ ನಂಬರ್ 2, ಆಯ್ತಪ್ಪ ಕುಮಾರಣ್ಣ, ನಾವು ಏನೋ ಹೇಳ್ತಿನೋ ಕೆಲಸ ಮಾಡಿಬಿಟ್ಟಿದ್ದೋ, ಆಮೇಲೆ ನಾವು ಅದು ಹೇಳು ಅಂತ ಗೊತ್ತಾದ್ಮೇಲೆ ಹೇಳು ಕೂಡ ಗೊಬ್ಬರನೇ ಸರಿ ಬಿಡು ಅಂತ ಗೊತ್ತಾದ್ಮೇಲೆ ನಾವೇನು ಮಾಡ್ದೋ ಅದನ್ನು ತಗೊಂಡು ನೀನು ಯಾಕೆ ಡಬಲ್ ತಿಂತ ಇದೆಯಾ? ಜ್ಞಾನ ಬೇಡವಾ? ಸೋ ಕಾಲ್ಡ್ ಶಿವಕುಮಾರ ಮುಖ್ಯಮಂತ್ರಿ ಆಗಿದ್ದಾನಲ್ಲ, ನಾನು ಮಣ್ಣಿನ ಮಗ, ಅವ್ರು ಮಾತ್ರ ಮಣ್ಣಿನ ಮಕ್ಕಳ, ಅದಕ್ಕೆ ಹೇಳೋದು ರಿಯಲ್ ಎಸ್ಟೇಟ್ಗೆ ಗಿರಾಕಿನ ಮುಖ್ಯಮಂತ್ರಿ ಮಾಡಿದ್ರೆ ಇದೇ ಆಗೋದು ಅಂತ. ಆಯಿತಾ? ನಿಮಗೆ ತಾಕತ್ತಿದ್ರೆ 7,000 ಎಕರೆನೂ ಮಾಡಬೇಕಿತ್ತಲ್ಲ, ಬರೀ ಅಷ್ಟನ್ನು ಯಾಕೆ ಮಾಡಿದ್ಯಪ್ಪ? ಬಾಲಕೃಷ್ಣ ಓತಿಕೆ ಹತ್ತವನೆ, ನೀನೇನಾದರೂ ಕಾಲು ಇಟ್ಬಿಟ್ರೆ ಅಲ್ಲಿ ತರಿದು ಬಿಡ್ತಾರೆ ಹಾಕೊಂಡು. ನೀನು ಎಷ್ಟೆಷ್ಟು ಡೀಲ್ ಮಾಡಿದ್ಯಾ? 700 ಎಕರೆ ತೋರಿಸಿ ಈಗ ಬರೀ ಸರ್ಕಾರಿ ಭೂಮಿ ಅಂತ ಹೇಳಿದ್ಯಾ. 2,300 ಎಕರೆ ಏನಾಯಿತು ಎಲ್ಲ ಗೊತ್ತು, ಎಲ್ಲನೂ ಒಂದೊಂದಾಗಿ ಬಿಡ್ತಾರೆ, ಗೊತ್ತಾಯ್ತಾ? ಓತಿಕೆ ಆತ ಬಾಲಕೃಷ್ಣನೇ ಅಲಿಯಾಸ್ ಮಾಗಡಿ ಶಾಸಕನೇ. ಕಮಿಡಿಯನ್ ಆಗ್ಬೇಡ ನೀನು. ನಿನ್ನ ಹೆಸರಲ್ಲಿ ಹೆಸರಾಂತ ಒಬ್ಬರು ಹಾಸ್ಯ ಚಕ್ರವರ್ತಿ ಅಂತಲೇ ಬಾಲಕೃಷ್ಣ ಅಂತ ಇದ್ದರು. ನೀನು ಏನು ನಿಮ್ಮ ಅಪ್ಪ ಅಮ್ಮ ಅದು ಏನು ಹೆಸರಿಟ್ಟವರೋ, ನಿಂಗೆ ಸಂಸ್ಕಾರ ಕಲಿಸೋರೋ ಗೊತ್ತಿಲ್ಲ. ಓತಿಕೆ ಆತ ಬಾಲಕೃಷ್ಣನೇ. ಆಮೇಲೆ ಹೇಳ್ತೀಯ ಕುಮಾರಸ್ವಾಮಿಗೆ ಕೈ ಮುಗಿದು ಬೇರೆ ಕೇಳ್ಕೊಂತೀಯ. ನೀನೇನು ಕೈ ಮುಗಿಬೇಡ ಆಯಿತಾ? ಜನ ಏನು ಮಾಡಬೇಕು ಅವ್ರಿಗೆ ಗೊತ್ತು, ಜನಕ್ಕೆ ಏನು ಮುಗಿಬೇಕು ಗೊತ್ತು. ನಿನಗೂ ಡಿ ಕೆ ಶಿವಕುಮಾರನಿಗೂ ತರಿದು ಬಿಡ್ತಾರೆ. ಅದೇನೋ ಆಣೆ ಪ್ರಮಾಣ ಅಂತ ಹೇಳಿದೆಯಲ್ಲ, ಬೇರೆ ಯಾರು ಬೇಡ, ಬಾರೋ ಬಾಲಕೃಷ್ಣ ಓತಿಕೆ ಆತನೇ. ನನ್ನಂಥ ಸಾವಿರಾರು ಜನ ದೇವೇಗೌಡರು, ಕುಮಾರಸ್ವಾಮಿ ಅಭಿಮಾನಿಗಳು, JDS ಕಾರ್ಯಕರ್ತರು, ನನಗಿಂತನೂ ತುಂಬ ಜನ ಇದ್ದಾರೆ, ಬಾ ಅವರು ಆಣೆ ಪ್ರಮಾಣ ಮಾಡ್ತಾರೆ ನಿನ್ನ ಯೋಗ್ಯತೆಗೆ. ಇಷ್ಟು ದಿನ ಕುಮಾರಸ್ವಾಮಿದು ಎಲ್ಲ ಉಣ್ದೆ. 2002ರಿಂದ 2013ರವರೆಗೆ ಕುಮಾರಸ್ವಾಮಿದೇ ಚೆನ್ನಾಗಿತ್ತು, ಎಲ್ಲ ಉಣ್ಬಿಟ್ಟು ಈ ಪ್ರೀತಿ ವಿಶ್ವಾಸ ನಂಬಿಕೆನ ಅಲ್ಲ ಅರ್ಥ ಮಾಡ್ಕೊಳ್ಳೋರು ಏನಾರ ಈಗ ಉಣ್ಣಕ್ಕೆ ಹೋಗಿದ್ಯಾ ಶಿವಕುಮಾರಂದು ಅಲ್ಲ, ಅವನೇನು ಉಣ್ಣಿಸ್ತಾನೆ ನಿನಗೆ, ಅದು ಬೇರೆ. ಈಗ ನೀನು ಮಂತ್ರಿ ಆಗಬೇಕು ಅಂತ ಕನಸು ಕಾಣ್ತಿದ್ಯಾ ನೀನು ಅಲ್ವಾ? ಏನೋ ಬೈ ಚಾನ್ಸಾಗಿ ಮಂತ್ರಿ ಕೊಡ್ಬೋದು, ಕೊಡ್ದೇನೂ ಇರ್ಬೋದು, ಇಲ್ಲ ಏನೇನು ಉಣ್ಣಿಸ್ತಾನೋ ಗೊತ್ತಿಲ್ಲ, ಅದಕ್ಕೆ ಇಷ್ಟೆಲ್ಲ ಮಾತಾಡ್ತಿದ್ಯಾ. ಆಯಿತು, ಅದೆಲ್ಲ ಒಂದು ಕಡೆ ಬಿಟ್ಬಿಡು. ನಿನಗೇನು ಮನ್ಸತ್ವ ಇದೆಯಾ ನಿನಗೂ ಶಿವಕುಮಾರಂಗೂ? ಅಷ್ಟು ಒಳ್ಳೆ ಫಲವತ್ತಾದ ಭೂಮಿ, ಅಷ್ಟು ರೈತರು, ಅಷ್ಟು ಹೈನುಗಾರಿಕೆ, ಜನ ತರಿದು ಬಿಡ್ತಾರೆ ಕಣೋ. ಓತಿಕೆ ಆತ ಬಾಲಕೃಷ್ಣನೇ ಎಂತೆಂಥ ಹೋರಾಟಗಳಲ್ಲೇ ಜನ, ರೈತರು ಮತ್ತು ವಿದ್ಯಾರ್ಥಿಗಳು ಇದೇನೋ ಎದುರಿಸೋಕ್ಕಾಗದೆ ಸರ್ಕಾರಗಳು ಬಿದ್ದೋಗವೆ. ಅಂಥದ್ರಲ್ಲಿ ನೀನು ಯಾವ ಓತಿಕೆ ಆತ ಬಾಲಕೃಷ್ಣ? ಅವನು ಒಬ್ಬ ಅಯೋಗ್ಯ ಮುಖ್ಯಮಂತ್ರಿ. ಪಾಪ ಅಜ್ಜಯ್ಯ ಅಂತ ಹೇಳ್ತಾನೆ, ಇವನ್ನೆಲ್ಲೋ ನಕಲಿ ಅಜ್ಜಯ್ಯ ಮಾಡಿರಬೇಕು ಪಾಪ. ಇವರು CD ಶಿವು ಏನೇನೋ ಹೆಸರುಗಳಿದೆಯಲ್ಲ, ಯಾರಿಗೋ ಟೀ ಕೊಡ್ತಾಯಿದ್ರು, ಇನ್ನೊಂದು ಕೊಡ್ತಾಯಿದ್ರು ಅಂತ. ಹಂಗೆ ನಿಮ್ಮಂಥ ಅಯೋಗ್ಯ ನನ್ನ ಮಕ್ಕಳನ್ನೆಲ್ಲ ಇದು ಮಾಡಿದ್ರೆ ಇದೇ ಪರಿಸ್ಥಿತಿ ರಾಜ್ಯದ್ದು. ಅದಕ್ಕೆ ನಾನು ಹೇಳ್ತಾ ಇರೋದು, ನಿಜವಾದಂಥ ಒಕ್ಕಲಿಗರು, ಲಿಂಗಾಯತರು ದಯವಿಟ್ಟು NDA ಅಭ್ಯರ್ಥಿಗಳಿಗೆ ಮತ ಹಾಕ್ಬಿಟ್ಟು ಇಂಥ ಅಯೋಗ್ಯ ಅನಿಷ್ಟನ ಶನಿಗಳನ್ನ ರಾಜ್ಯದಿಂದ ಒದ್ದು ಕಳಿಸಿ ಅಂತ ಹೇಳ್ತಾ. ಸೊ ಅದಾದಮೇಲೆ ಅಶೋಕನ ಬಗ್ಗೆ ಮಾತಾಡಿದ್ಯಾ, ಹೇಳ್ತೀನಿ ಕೇಳೋ. ಅಶೋಕ ನಿಮ್ಗಳಿಗಿಂತ 100 ಪಾಲು 1000 ಪಾಲು ಬೆಟ್ರು, ಗೊತ್ತಾಯ್ತಾ? ಅಶೋಕ ಏನು ಅವ್ನು ಕುಬೇರನೋ ಇನ್ನೊಂದೋ ಗೊತ್ತಿಲ್ಲ. ನಿಮ್ಮ ಥರ ತಲೆ ಹೊಡೆದು ನಿನ್ನ ಮುಖ್ಯಮಂತ್ರಿ ಘೋಷಿಸ್ಕೊಂಡವನಲ್ಲ, ಅವನೇನು ಭಾಳ ಬೆವ್ರು ಸುರಿಸಿ ಹರಿಸಿ ಮಾಡಿದಾನ? ಯಾರ್ಯಾರಿಗೆ ಏನೇನು ಹರಿಸಿದನೋ, ಯಾರ್ಯಾರಿಗೆ ಏನೇನು ಮಾಡಿದನೋ, ಯಾರ್ಯಾರಿಗೆ ಏನೇನು ಶೂಟ್ ಮಾಡಿದನೋ, ಪಾಪ ಟ್ರಬಲ್ ಶೂಟರು ಅಂತಿರಲ್ಲ ಅಲ್ವಾ? ನಿಮ್ಮ ಯೋಗ್ಯತೆಗೆ ಫಸ್ಟು ರಾಜ್ಯ ಸರ್ಕಾರ ಏನೋ ಅಪ್ಪಿತಪ್ಪಿ ಮುಖ್ಯಮಂತ್ರಿ ಆಗ್ಬಿಟ್ಟವನೆ, ಬೈ ಚಾನ್ಸಾಗಿ, ಪೀಪಲ್ ಚಾಯ್ಸ್ ಆಗಿ. ಇನ್ನಿರೋದು 1.5 ವರ್ಷ, ಅದನ್ನು ಕರೆಕ್ಟಾಗಿ ಮಾಡ್ಕೊಂಡು ಹೋಗಿ. ಇಲ್ಲ ಅಂದರೆ ಕರ್ನಾಟಕದ ಜನ ಎಸ್ಪೆಷಲಿ ಹಾಕೊಂಡು ತರಿದು ಬಿಡ್ತಾರೆ. ಒಕ್ಕಲಿಗರಿಗೆ ಭೂಮಿ ಮಾಡೋದು ಗೊತ್ತು,
ನಿಮ್ಮಂಥ ಚೇಷ್ಟೆ ತಲಾಟೆ ಮಾಡೋರನ್ನ ಭೂಮಿಲಿ ಹಾಕಡೋದು ತುಳಿಯೋದು ಗೊತ್ತು ನಮಗೆ. ನಿಮಗೆ ತಾಕತ್ತಿದ್ರೆ ಮಾಡ್ರೆ. ಈಗೇನೋ ನೋಟಿಫಿಕೇಷನ್ ಕೊಟ್ಟಿದ್ದೀನಿ, ಅದು ಕೊಟ್ಟಿದ್ದೀನಿ, ಇದು ಕೊಟ್ಟಿದ್ದೀನಿ ಅಂತಿದ್ದೀರಲ್ಲ, ಬನ್ನಿ ಈಗ ಯಾಕೆ ರೈತರ ನಿಮಗೆ ಏನು ಅಂತ ಬುದ್ಧಿ ಕಲಿಸ್ತಾರೆ. ಸೊ ಸ್ನೇಹಿತರೆ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಆ್ಯಸ್ ಯೂಶುವಲ್. ಸೊ ಭಾನುವಾರ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಇಟ್ಸ್ ಯುವರ್ಸ್ ಕಾರ್ತಿಕ್. ನಮಸ್ಕಾರ.